ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದಿರ್ತೀರಿ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡತ್ನು. ಈ ಒಂದು ಅಪ್ಡೇಟ್ ಬಂದುಬಿಟ್ಟು ವಾಟ್ಸಪ್ನ ಯಾರೆಲ್ಲ ಯೂಸ್ ಮಾಡ್ತಿರೋ, ಇನ್ಸ್ಟಾಗ್ರಾಮ್ ಎಲ್ಲ ಯಾರೆಲ್ಲ ಯೂಸ್ ಮಾಡ್ತೀರಿ. ಸೊ ಫ್ರೆಂಡ್ಸ್, ನೀವು ಒಂದು ಇನ್ಸ್ಟಾಗ್ರಾಮ ನೀವು ಒಂದು ವಾಟ್ಸಪ್ನ ನೀವು ಓಪನ್ ಮಾಡಿ ನೋಡಿದ್ರಪ್ಪ ಅಂದ್ರೆ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾನು. ಆ ಒಂದು ಆಪ್ಷನ್ ಬಂದುಬಿಟ್ಟು ಈ ಥರ ಇರ್ತದೆ ನೋಡ್ಬೋದು. ಇಲ್ಲಿ ನಿಮ್ಗೊಂದು ಇಲ್ಲಿ ಇಮೇಜ್ ತೋರಿಸ್ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ಥರ ಒಂದು ಇಮೇಜ್ ಬರ್ತದೆ. ಆ ಒಂದು ಇಮೇಜ್ನ ಸರ್ಚ್ ಬಾಕ್ಸ್ ತೆಗೆದು ಕೊಟ್ಟಿರ್ತಾನು. ಸರ್ಚ್ ಬಾಕ್ಸ್ ತೆಗೆದು ಏನು ಕೊಟ್ಟಿರ್ತಾನಲ್ಲ, ಅದರಿಂದ ನೀವು ತಿಳ್ಕೊಬೋದು ಇದೇನಪ್ಪ, ಇದರಿಂದ ಏನು ಯೂಸ್ಫುಲ್ಲ, ಈ ಒಂದು ಅಪ್ಡೇಟಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಐತಿ ಅಂತ ಹೇಳಿ ನಾನು ಕೇಳೋದಾದ್ರೆ ನೀವು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಈ ಒಂದು ಆಪ್ಷನ್ನು ಯಾಕೆ ಕೊಟ್ಟಾನೋ, ಈ ಒಂದು ಬೆನಿಫಿಟ್ ಏನೈತಿ ಇದರಿಂದ ಅಂತೇಳಿ ಹೇಳಕ್ಕೆ ಬಂದನು. ಈ ಒಂದು ವಿಡಿಯೋನ ಮಾಡತ್ನು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ಅಷ್ಟೇ ಅಲ್ಲ, ನನ್ನ ಚಾನಲ್ದಾಗ ಬಂದ್ರಪ್ಪ ನೀವು ಎಲ್ಲ ಥರ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ಗಳು ಅಪ್ಡೇಟ್ಗಳು ವೀಡಿಯೋ ಮಾಡಾಕ್ತಿರ್ತಾನು. ಸೊ ಫ್ರೆಂಡ್ಸ್, ಪ್ರತಿಯೊಂದನ್ನು ವಾಚ್ ಮಾಡಿರಿ, ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾನು. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನೀವು ವಾಟ್ಸಪ್ಪರ್ ಓಪನ್ ಮಾಡಿರಿ, ಇಲ್ಲ ಇನ್ಸ್ಟಾಗ್ರಾಮರ್ ಓಪನ್ ಮಾಡಿರಿ. ಬೇಕಾದ್ರೆ ನೀವು ಓಪನ್ ಮಾಡಿದ ಮೇಲೆ ಏನೋ ಒಂದು ಫ್ಯೂಚರ್ ಕೊಟ್ಟಿರ್ತಾನಲ್ಲ, ಆ ಒಂದು ಫ್ಯೂಚರ್ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ಫ್ಯೂಚರ್ ಮ್ಯಾಗ ನೀವು ನೋಡ್ಬೋದು ಆಸ್ಕ್ ಮೆಟಾ ಡಾಟಾ AI ಎನಿಥಿಂಗ್ ಅದು ಕೊಟ್ಟಿರ್ತಾನೆ. ಅಂದರೆ ಏನಪ್ಪ ಇದ್ರ ಅರ್ಥ? ಆಸ್ಕ್ ಮೆಟಾ AI ಎನಿಥಿಂಗ್ ಅದು ಕೊಟ್ಟಪ್ಪ ಅಂದ್ರೆ ಇದ್ರ ಅರ್ಥ ಏನು, ಇದನ್ನು ಕನ್ನಡದಾಗ ನಿಮ್ಗೆ ಹೇಳಬೇಕು. ಸೊ ಫ್ರೆಂಡ್ಸ್, ಯಾವುದೇ ಥರ ಕ್ವಶನ್ ಕೇಳಿದ್ರು ಅದು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಆನ್ಸರ್ ಅನ್ನೋದು ಮಾಡ್ತೈತಿ. ಸೊ ಫ್ರೆಂಡ್ಸ್, ನಿಮಗೆ ಆ ಕ್ವಶನ್ ಯಾವ ಥರ ನೀವು ಕೇಳಬೇಕು ಅಂದ್ರೆ ಇಲ್ಲಿ ನೀವು ನೋಡ್ಬೋದು. ನಾವೊಂದು ಅದರೊಳಗೆ ಹೇಳ್ತೀನಿ ನಿಮಗೆ. ಇಲ್ಲಿ ಹೋಟೆಲ್ ಫಾರ್ ಬೀಚ್ ಲವರ್ಸ್ ಅಂತ ಕೊಟ್ಟಿರ್ತಾನು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅದ್ರ ರಿಲೇಟೆಡ್ ಆಗಿರುವಂಥ ಏನೋ ಒಂದು ಕ್ವಶನ್ ಕೇಳಿರಪ್ಪ ಅಂದ್ರೆ ಕಂಟಿನ್ಯೂ ಕೊಟ್ಟಿರಪ್ಪ ಅಂದ್ರೆ ಇಲ್ಲಿ ನೀವು ಫಸ್ಟ್ ಟೈಮ್ ಓಪನ್ ಮಾಡ್ಬೇಕಾರೆ ಎಲ್ಲ ಥರ ನೀವು ಕೇಳಿರ್ತೀರಿ. ಅಲ್ಲಿ ನೀವು ಕ್ವಶನ್ ಕೇಳ್ತೀರಿ, ಆ ಕ್ವಶನ್ ಅದನ್ನು ಅನಲೈಸ್ ಮಾಡ್ತೈತಿ. ಅನಲೈಸ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಟೈಮ್ ತೊಗೊಂಡು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆನ್ಸರ್ಗಳನ್ನ ಅದು ಬರ್ದು ನಿಮ್ಗೆ ಕೊಡ್ತದೆ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ನೀವು ಬರ್ ಕೊಡೋದ ಇಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಬೇಕಾದ್ರೆ ವಿಡಿಯೋಗಳನ್ನ ಕಳಿಸ್ತೈತಿ. ಅಂದರೆ ನೀವು ಲವರ್ಸ್ಗಳು ಸೇರಿ ಬೀಚ್ಗಳು ತೆಕ್ಕ ಯಾಕೆ ಹೋಗೋದು ಕೇಳ್ತಾರೆ ಅಂದ್ರೆ ನೀವೆಲ್ಲ ಇಲ್ಲಿ ನೋಡ್ಬೋದು. ಯಾವುದಾದ್ರೂ ಒಂದು ಬೀಚ್ನವ್ರು ಕೊಟ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಾನು. ಸೊ ಫ್ರೆಂಡ್ಸ್, ನಿಮ್ಗೆ ಏನೋ ಒಂದು ಕ್ವಶನ್ ಇದ್ರೂ ಅದನ್ನು ನೀವು ಇಲ್ಲಿ ಆನ್ಸರ್ ಅನ್ನೋದು ಪಡ್ಕೋಬೋದು. ಅಂದ್ರೆ ಕ್ವಶನ್ ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಕ್ವಶನ್ಗಳನ್ನ ಕೇಳ್ಬೋದು. ಅಂದರೆ ನಿಮ್ಮ ಒಂದು ಮೆಂಟಲಿ ರಿಲೇಟೆಡ್ ಆಗಿರ್ಬೋದು, ನಿಮ್ಮ ಒಂದು ಫಿಸಿಕಲ್ ರಿಲೇಟೆಡ್ ಆಗಿರ್ಬೋದು, ಏನೋ ನಿಮ್ಮ ಪ್ರೊಫೆಷ್ನಲ್ ಆಗಿರ್ಬೋದು, ಏನೋ ಒಂದು ಬಿಸ್ನೆಸ್ ರಿಲೇಟೆಡ್ ಕೇಳಿದ್ರು ಕ್ವಶನ್ ಆನ್ಸರ್ ಮಾಡ್ತೈತಿ. ಸೊ ಫ್ರೆಂಡ್ಸ್, ಇದು ಈ ಒಂದು ಫ್ಯೂಚರ್ನ ಇನ್ಸ್ಟಾಗ್ರಾಮ್ನಾಗೂ ಕೊಟ್ಟಾನು, ವಾಟ್ಸಪ್ನಾಗೂ ಕೊಟ್ಟಾನು. ಸೊ ಫ್ರೆಂಡ್ಸ್, ಈ ಒಂದು ಫ್ಯೂಚರ್ ಭಾಳ ಇಷ್ಟ ಆಗೈತೆ ನನಗೂ ಕೂಡ. ಇದ್ರ ಬಗ್ಗೆ ನನಗೂ ಫಸ್ಟ್ ಏನೂ ಗೊತ್ತಿದ್ದಿಲ್ಲ. ಬರಬರ್ತಾ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡೀನಿ, ಆವಾಗ ಗೊತ್ತಾಯ್ತು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಮಗೆ ಬೇಕಾಗಿರುವಂಥ ಕ್ವಶನ್ಗಳನ್ನ ನಾವು ಆಸ್ಕಿಂಗ್ ಮಾಡಿದಪ್ಪ ಅಂದ್ರೆ ಅದು ನಮಗೆ ಅನಲೈಸ್ ಮಾಡಿ ಆನ್ಸರ್ನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ ಕೊಡ್ತೈತಿ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಫ್ಯೂಚರ್ ಚಲೋ ಐತಿ ನನಗೂ ಕೂಡ. ನಿಮ್ಗೇನಾದ್ರು ಚಲೋ ಅನಿಸ್ತಂದ್ರೆ ಲೈಕ್ ಕೊಡಿರಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹೋಗಿ ಶೇರ್ ಮಾಡಿರಿ. ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ, ಈ ಒಂದು ಅಪ್ಡೇಟ್ ಬಂದೈತಿ, ಈ ಒಂದು ಅಪ್ಡೇಟ್ ಏನಪ್ಪ ಗೊತ್ತಾಗವಲ್ದು ಅಂತ ಕೇಳ್ತಿರ್ತಾರೆ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮುಂದಿನ ಒಂದು ವಿಡಿಯೋದಾಗ ನಿಮ್ಮ ನಿಮ್ಗೆ ಭೇಟಿ ಹಾಕೋನು. ಅಲ್ಲಿವರೆಗೂ ಟಾಟಾ.